ಸ್ನೇಹಶೀಲ ವಾಸದ ಕೋಣೆಯ ಹೃದಯಭಾಗದಲ್ಲಿ ಬೂದು ಬಣ್ಣದ ಬೆಕ್ಕು ಟಾಮ್ ಒಂದು ಮೆತ್ತನೆಯ ಕೆಂಪು ವೆಲ್ವೆಟ್ ದಿಂಬಿನ ಮೇಲೆ ಶಾಂತಿಯುತವಾಗಿ ಮಲಗಿತ್ತು. ಕಿಟಕಿಗಳ ಮೂಲಕ ಹರಿಯುವ ಮೃದುವಾದ ಸೂರ್ಯನ ಬೆಳಕು ಪ್ರಶಾಂತವಾದ ಹೊಳಪನ್ನು ಸೃಷ್ಟಿಸಿತು, ಅವನನ್ನು ಉಷ್ಣತೆಯಿಂದ ಸುತ್ತುವರೆದಿತು. ಎಲ್ಲವೂ ಶಾಂತವಾಗಿತ್ತು, ಚೇಷ್ಟೆಯ ಕಂದು ಇಲಿ ಜೆರ್ರಿ ತನ್ನ ಭವ್ಯ ಪ್ರವೇಶವನ್ನು ಮಾಡುವವರೆಗೆ. ಸಣ್ಣ ಚಮಚ ಸ್ಕೂಟರ್ ಅನ್ನು ಅತಿ ವೇಗದಲ್ಲಿ ಸವಾರಿ ಮಾಡುತ್ತಾ ಜೆರ್ರಿ ಹಿಂದೆ ಹೋದನು, ನಿಧಿ ತುಂಬಿದ ಧೂಮಕೇತುವಿನಂತೆ ಅವನ ಹಿಂದೆ ಹೊಳೆಯುವ ರತ್ನದ ಕಲ್ಲುಗಳ ಸರಮಾಲೆ. ಕೋಣೆಯ ಮೂಲೆಯಿಂದ ತೆರೆದ ಆಭರಣ ಪೆಟ್ಟಿಗೆಯು ಜೆರ್ರಿಯ ಹೊಸ ಅದೃಷ್ಟದ ಮೂಲವನ್ನು ಬಹಿರಂಗಪಡಿಸಿತು. ಟಾಮ್ನ ಕಣ್ಣುಗಳು ತೆರೆದವು, ಮಸುಕಾದ ಚಲನೆಯಿಂದ ಎಚ್ಚರವಾಯಿತು. ಹಾಸ್ಯಮಯವಾಗಿ ಅಗಲವಾದ ಕಣ್ಣುಗಳೊಂದಿಗೆ ಅವನು ಕಾರ್ಯಕ್ಕೆ ಹಾರಿದನು. ಬೆರಗುಗೊಳಿಸುವ ರತ್ನಗಳ ಹಾದಿಯು ಅವನನ್ನು ಶಾಂತವಾದ ಅಭಯಾರಣ್ಯದಿಂದ ಅವ್ಯವಸ್ಥೆಯ ಸುಂಟರಗಾಳಿಗೆ ಕರೆದೊಯ್ಯಿತು. ಹೂದಾನಿಗಳು ಉರುಳಿಬಿದ್ದಂತೆ ಮತ್ತು ಪೀಠೋಪಕರಣಗಳು ಸ್ಲ್ಯಾಪ್ಸ್ಟಿಕ್ ಅಸ್ವಸ್ಥತೆಯಲ್ಲಿ ಒರೆಯಾಗಿವೆ. ಏತನ್ಮಧ್ಯೆ ಜೆರ್ರಿ ಚತುರವಾಗಿ ರೋಲಿಂಗ್ ಪಿನ್ ರ್ಯಾಂಪ್ನಿಂದ ಗಾಳಿಯಲ್ಲಿ ಹಾರಿದನು. ಟಾಮ್ ಬಿಸಿ ಬೆನ್ನಟ್ಟುವಿಕೆಯಲ್ಲಿ ಕಾರ್ಯತಂತ್ರವಾಗಿ ಇರಿಸಲಾದ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಜಾರಿದಂತೆಯೇ. ಅಡುಗೆ ಮನೆಯು ಗಾಳಿಯ ಮಧ್ಯದ ಗದ್ದಲದ ಒಂದು ಸ್ನ್ಯಾಪ್ಶಾಟ್ ಆಯಿತು. ಚಮಚಗಳು, ಬಟ್ಟಲುಗಳು ಮತ್ತು ಹಿಟ್ಟಿನ ಮೋಡಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು, ಕಾರ್ಟೂನ್ ಅವ್ಯವಸ್ಥೆಯ ಶುದ್ಧ ಸಾರವನ್ನು ಸೆರೆಹಿಡಿಯುತ್ತಿದ್ದವು. ಎಂದಿಗೂ ಮೀರದ ಟಾಮ್ ತನ್ನ ಬೆನ್ನಟ್ಟುವಿಕೆಯಲ್ಲಿ ಹಾಸ್ಯಾಸ್ಪದವಾಗಿ ಸಂಕೀರ್ಣವಾದ ಯಾಂತ್ರಿಕ ಗ್ರಾಬರ್ ತೋಳನ್ನು ಆಜ್ಞಾಪಿಸಿದನು. ಆದರೆ ಸಾಧನವು ಅಜಾಗರೂಕತೆಯಿಂದ ಸ್ಫಟಿಕ ಗೊಂಚಲು ತಲೆಯ ಮೇಲೆ ಸಿಕ್ಕಿಕೊಂಡಾಗ ವಿಧಿಗೆ ಹಾಸ್ಯಪ್ರಜ್ಞೆ ಇತ್ತು. ಟಾಮ್ ಹಾಸ್ಯಮಯ ಭಯದಿಂದ ಹಾರುತ್ತಿರುವಾಗ ಅದು ನೆಲಕ್ಕೆ ಅಪ್ಪಳಿಸಿತು, ಮಿಂಚುಗಳು ಮತ್ತು ಗಾಜಿನ ಚೂರುಗಳನ್ನು ಹರಡಿತು. ಬೆನ್ನಟ್ಟುವಿಕೆಯು ಮಲಗುವ ಕೋಣೆಗೆ ಏರಿತು. ಅಲ್ಲಿ ಜೆರ್ರಿ ಮೂಲೆಗುಂಪಾಗಿ ರತ್ನದ ಕಲ್ಲುಗಳ ಮಿನುಗುವ ಸಮುದ್ರದಿಂದ ಸುತ್ತುವರೆದಿರುವಂತೆ ಕಾಣಿಸಿಕೊಂಡನು. ಏಕೈಕ ನಿರ್ಗಮನವನ್ನು ತಡೆಯುತ್ತಿದ್ದ ಟಾಮ್ ವಿಜಯೋತ್ಸವದ ಅಹಂಕಾರಿ ನಗುವನ್ನು ಹೊಂದಿದ್ದರು. ಈ ಉತ್ಪ್ರೇಕ್ಷಿತ ಕಾರ್ಟೂನ್ ಜಗತ್ತಿನಲ್ಲಿ ಉದ್ವಿಗ್ನತೆ ಉತ್ತುಂಗಕ್ಕೇರಿತು. ಇದ್ದಕ್ಕಿದ್ದಂತೆ ಆಭರಣ ಪೆಟ್ಟಿಗೆಯಿಂದ ಸ್ಪ್ರಿಂಗ್-ಲೋಡೆಡ್ ಬಾಕ್ಸಿಂಗ್ ಗ್ಲೋವ್ ಶಾಟ್ ಟಾಮ್ಗೆ ಅನಿರೀಕ್ಷಿತ ಅಪ್ಪರ್ಕಟ್ ಅನ್ನು ನೀಡಿತು. ಟಾಮ್ ಕ್ಲೋಸೆಟ್ಗೆ ಬಿದ್ದನು. ಕೋಣೆಯಾದ್ಯಂತ ಹಾಸ್ಯಮಯವಾಗಿ ಪ್ರತಿಧ್ವನಿಸುವ ಸ್ಲ್ಯಾಮ್ನೊಂದಿಗೆ ಬಾಗಿಲು ಮುಚ್ಚಲ್ಪಟ್ಟಿತು. ಸ್ಲ್ಯಾಪ್ಸ್ಟಿಕ್ ವ್ಯವಸ್ಥೆಯ ನಂತರ ಯಾವಾಗಲೂ ಕೀಟಲೆ ಮಾಡುತ್ತಿದ್ದ ಜೆರ್ರಿ ಟಾಮ್ನ ಬೆರಗುಗೊಂಡ ಪಂಜಕ್ಕೆ ಒಂದೇ ಒಂದು ಹೊಳೆಯುವ ವಜ್ರವನ್ನು ಬೀಳಿಸಿದನು. ಪಿತೂರಿಯ ಕಣ್ಣು ಮಿಟುಕಿಸುವಿಕೆಯೊಂದಿಗೆ ಟಾಮ್ನ ಮುಖದಲ್ಲಿ ಮೃದುವಾದ ನಗು ಹರಡಿತು. ಅವನ ಕಣ್ಣುಗಳಲ್ಲಿ ನಕ್ಷತ್ರಗಳು ತಮಾಷೆಯಾಗಿ ಮಿನುಗುತ್ತಿದ್ದವು. ಉಳಿದ ಹೊಳೆಯುವ ಲೂಟಿಯನ್ನು ಎಳೆದುಕೊಂಡು ಜೆರ್ರಿ ತನ್ನ ಮೌಸ್ ಹೋಲ್ಗೆ ಹಿಂತಿರುಗಿದನು. ಬೆಚ್ಚಗಿನ ಕಾರ್ಟೂನ್ ಬೆಳಕಿನಲ್ಲಿ ಸ್ನಾನ ಮಾಡಿದ ದೃಶ್ಯವನ್ನು ಬಿಟ್ಟು ಹೋದನು.